ಒಂದು ಕಮೆಂಟ್ ನೋಡ್ದೆ ನಾನು ನಿಮ್ದು, ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇರ್ತಾರೆ, ಏನೋ ಕಾರಲ್ಲಿ ಓಡಾಡ್ತಿದ್ದಾರೆ, ಹಾಗೆ ಮಾಡ್ತಾ ಇರೋ ಕೆಲಸಕ್ಕೆ ರೇಂಜ್ ರೋವರ್ ಅಲ್ಲಿ ಓಡಾಡ್ಬೇಕು ಅಂತ ನನ್ಗೆ ಅಲ್ಲಿ ಕೂತ್ಕೊಂಡು ಅನ್ಸಿದ್ದು. ನೀವು ಇನ್ನೂ ತುಂಬಾ ಎತ್ತರಕ್ಕೆ ಬೆಳಿಬೇಕು, ಇದು ಅಷ್ಟು ಈಸಿ ಆಗಿರೋ ಕೆಲಸ ಅಲ್ಲ. ಮನೇಲಿ ಅಪ್ಪ ಅಮ್ಮನ್ ಸಾಕೋದೇ ಕಷ್ಟ, ಅಂತದ್ರಲ್ಲಿ ಎಲ್ರು ತಂದು ನೀವ್ ಹಿಂಗೆ ನೋಡ್ಕೋತಿದೀರಾ ಅಂದ್ರೆ ಅದು ಏನು ದೇವ್ರ ಆಶೀರ್ವಾದ ಇರೋರ್ಗೆ ಮಾತ್ರ ಸಾಧ್ಯ. ಖಂಡಿತ ಅವರೇ ಎಲ್ರಿಗಿನ್ನ ತಲೆ ಹೊಡಿಯೋರ್ಗಿನ್ನ ಇದು ತುಂಬಾ ಒಳ್ಳೆ ಕೆಲಸ. ಈ ರಾಜಕೀಯದವ್ರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲೆಲ್ಲ ತುಂಬಾ ಸುಲಿಗೆ ಮಾಡ್ತಾರೆ. ಇಷ್ಟು ಸೇವೆ ಮಾಡಿ ನೀವ್ ಇಷ್ಟಿರೋದ್ ಕಮ್ಮಿ ಅನ್ಸ್ತಿದೆ ನನ್ಗೆ. ನೀವಿನ್ನೂ ತುಂಬಾ ಎತ್ತರವಾಗಿರ್ಬೇಕು, ತುಂಬಾ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಅದೇ ನನ್ನ ಆಸೆ. ಮೊದಲನೇದಾಗಿ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಗುರುಗಳ ಆಶೀರ್ವಾದ ಸಿಗಲಿ. ವಿಶೇಷವಾಗಿ ಇವತ್ತು ಗುರು ಪೌರ್ಣಮಿಯನ್ನು ಒಂದು ಅರ್ಥಪೂರ್ಣವಾಗಿ ಸುಪ್ರೀತಾ ಮೇಡಮ್ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಗುರುಗಳ ಆಶೀರ್ವಾದ ಸಿಗಲಿ. ವಿಶೇಷವಾಗಿ ಇವತ್ತು ಗುರು ಪೌರ್ಣಮಿಯನ್ನು ಒಂದು ಅರ್ಥಪೂರ್ಣವಾಗಿ ಸುಪ್ರೀತಾ ಮೇಡಮ್ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ಹತ್ರ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ರಾಯರ ಹೆಸರಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಗುರು ಪೌರ್ಣಿಮೆಯ ಶುಭಾಶಯಗಳು. ತಮಗೆ ಒಳ್ಳೆಯದಾಗಲಿ, ಗುರುಗಳ ಆಶೀರ್ವಾದ ಸಿಗಲಿ. ಸೊ ಒಂದು ವಿಶೇಷವಾದಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಪುಣ್ಯಕ್ಷೇತ್ರಕ್ಕೆ ಹೋಗಿ ಉಂಡಿಯಲ್ಲಿ ದುಡ್ಡು ಹಾಕಿದ್ರೆ ಪುಣ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ ಬಂದು ಇಲ್ಲೆಲ್ಲ ಇರ್ತಕ್ಕಂಥ ದೇವ್ರ ಮಕ್ಕಳು ಹೊಟ್ಟೆ ತುಂಬ ಊಟ ಕೊಟ್ಟರೆ ಖಂಡಿತವಾಗ್ಲೂ ಪುಣ್ಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮಿಂದ ನಮಗೆ ಈ ಥರ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ರಾಯರು ನಿಮ್ಮನ್ನು ನೋಡಬೇಕು, ಅದು ಗುರು ಪೌರ್ಣಮಿ ದಿನ ನಿಮ್ಮ ಕೈಯಲ್ಲಿ ಪೂಜೆ ತೊಗೋಬೇಕು ಅಂತ ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಅವರ ಆಶೀರ್ವಾದ ಸದಾ ಕಾಲ ಇರಲಿ. ನೀವು ಮಾಡ್ತಾ ಇರೋವಂಥ ಈ ಕೆಲಸ ನಿಮ್ಮನ್ನ ಈ ಜನ್ಮಕ್ಕಲ್ಲ ಜನ್ಮ ಜನ್ಮಕ್ಕೂ ಕಾಯುತ್ತೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಇವತ್ತು ನಮ್ಗೆ ಈ ಆಪರ್ಚುನಿಟಿ ಕೊಡ್ತಾ ಇರೋದಕ್ಕೆ ನಿಮ್ಗೆ ಥ್ಯಾಂಕ್ ಯು. ಹೇಗಿದೆ ಆಶ್ರಮ? ಹೇಗಿದೆ? ತುಂಬ ಚೆನ್ನಾಗಿದೆ. ನಾನು ತುಂಬ ಆಶ್ರಮಗಳು ವಿಸಿಟ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಎಲ್ಲದರಲ್ಲೂ ರೂಲ್ಸ್ ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಎಲ್ಲ ತುಂಬಾನೇ ಚೆನ್ನಾಗಿದೆ. ನಾನು ಅದೇ ಮಾತಾಡ್ಕೋತಾ ಇದ್ದೆ. ವಿಶೇಷವಾಗಿ ಆಶ್ರಮ ವಿಸಿಟ್ ಮಾಡಿದ್ದೀರಾ? ಸೊ ಆಶ್ರಮ ನೋಡಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಸೊ ತುಂಬಾ ಈಸಿ ಅನ್ಸುತ್ತೆ ಈ ಕೆಲಸ? ಈಸಿ ಅಲ್ಲ. ಯಾವುದೋ ಒಂದು ಕಮೆಂಟ್ ನೋಡಿದೆ ನಾನು ನಿಮ್ಮದು, ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇರ್ತಾರೆ, ಏನೋ ಕಾರಲ್ಲಿ ಓಡಾಡ್ತಿದ್ದಾರೆ. ನೀವು ಮಾಡ್ತಾ ಇರೋ ಕೆಲಸಕ್ಕೆ ರೇಂಜ್ ರೋವರಲ್ಲಿ ಓಡಾಡಬೇಕು ಅಂತ ನನ್ಗೆ ಅಲ್ಲಿ ಕೂತ್ಕೊಂಡು ಅನ್ಸಿದ್ದು. ನೀವು ಇನ್ನೂ ತುಂಬಾ ಎತ್ತರಕ್ಕೆ ಬೆಳಿಬೇಕು, ಇದು ಅಷ್ಟು ಈಸಿ ಆಗಿರೋ ಕೆಲಸ ಅಲ್ಲ. ಮನೇಲಿ ಅಪ್ಪ ಅಮ್ಮನ್ ಸಾಕೋದೇ ಕಷ್ಟ, ಅಂತದ್ರಲ್ಲಿ ಎಲ್ರು ತಂದು ನೀವು ಹಿಂಗೆ ನೋಡ್ಕೋತಿದ್ದೀರಾ ಅಂದ್ರೆ ಅದು ಏನು ದೇವ್ರ ಆಶೀರ್ವಾದ ಇರೋರ್ಗೆ ಮಾತ್ರ ಸಾಧ್ಯ. ಖಂಡಿತ ಅವರೇ ಎಲ್ರಿಗಿನ್ನ ತಲೆ ಹೊಡಿಯೋರ್ಗಿನ್ನ ಇದು ತುಂಬಾ ಒಳ್ಳೆ ಕೆಲಸ. ಈ ರಾಜಕೀಯದವ್ರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲೆಲ್ಲ ತುಂಬಾ ಸುಲಿಗೆ ಮಾಡ್ತಾರೆ. ಇಷ್ಟು ಸೇವೆ ಮಾಡಿ ನೀವು ಇಷ್ಟಿರೋದು ಕಮ್ಮಿ ಅನ್ಸ್ತಿದೆ ನನಗೆ. ನೀವಿನ್ನೂ ತುಂಬಾ ಎತ್ತರವಾಗಿರ್ಬೇಕು, ತುಂಬಾ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಅದೇ ನನ್ನ ಆಸೆ. ಅದೇ ಒಳ್ಳೇದು. ಆಶ್ರಮ ಹೇಗಿದೆ ನೋಡಿದಾಗೆ? ತುಂಬ ಚೆನ್ನಾಗಿದೆ ಸರ್. ಈ ಥರ ಮೇಂಟೈನ್ ಮಾಡೋಕೆ. ಮತ್ತು ಇನ್ನೊಂದು ಆಶ್ರಮ ಕಟ್ತಾ ಇದ್ದೀರಾ ಅಂತ ಹೇಳಿದ್ರಿ. ಎಲ್ಲರೂ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕು. ನಿಮ್ಮ ಸಹಾಯದಿಂದ ಇವರೆಲ್ಲ ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಊಟ ತಿಂಡಿ ಚೆನ್ನಾಗಿರುತ್ತೆ. ಮನೇಲಿ ಸಿಗದೆ ಇರೋ ಅಂಥದ್ದು ಈ ಆಶ್ರಮದಲ್ಲಿ ಅವ್ರಿಗೆ ಸಿಗುತ್ತೆ. ದಯವಿಟ್ಟು ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ಗೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಮೇಡಮ್ ಕೇಳಿದ್ರು ಯಾವ ಕಾರಲ್ಲಿ ಓಡಾಡ್ತಿದ್ದೀರಾ ಅಂತ. ಇನ್ನೊಂದು 2 ತಿಂಗಳು ಹೋದ್ರೆ ಸರ್ಕಾರನೇ ಬ್ಯಾನ್ ಮಾಡುತ್ತೆ ಆ ಗಾಡಿನ, ನಾನು ಓಡಾಡ್ತಿರೋ ಗಾಡಿನ. ಅಂದ್ರೆ ಮಾಡೆಲ್ ಎಲ್ಲ ಮೀರೋಗಿದೆ ಗಾಡಿ, ಅದಕ್ಕೆ ಪೇಂಟ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಇರ್ಲಿ, ಅದೆಲ್ಲ ಏನು ಅವ್ರವ್ರ ಅಭಿಪ್ರಾಯ. ಅದು ಅವರನ್ನ ನಾವು ತಪ್ಪು ಅಂತ ಹೇಳಂಗಿಲ್ಲ. ಅವ್ರವ್ರ ಅಭಿಪ್ರಾಯ, ಅವ್ರವ್ರು ಬಿಟ್ಟಿದ್ದು. ನಮ್ಮ ಸೇವೆ ಭಗವಂತನಿಗೆ ಮುಟ್ಟಿದ್ದು ಅಷ್ಟೇ. ನಾವು ಕೆಲಸ ಮಾಡ್ತಿರೋದು ದೇವ್ರು ಮೆಚ್ಚಬೇಕಷ್ಟೇ, ಜನ ಮೆಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ತುಪ್ಪದನ್ನ ಇಕ್ಕಿದ್ರು ಒಂದು ದಿನ ಅಂದ್ರೆ 9-10 ದಿನದಲ್ಲಿ 9 ದಿನ ತುಪ್ಪದನ್ನ ಹಾಕಿ 1 ದಿನ ತುಪ್ಪದಿನ ಇಕ್ಲಿಲ್ಲ ಅಂದ್ರೆ ಲೋಪರ್ ಅಂತಾನೆ ಅನ್ನೋದು. ಅಂತ ಜನಗಳ ಬಗ್ಗೆ ಯಾವತ್ತೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನಾವು
ದೇವ್ರು ಮೆಚ್ಚೋ ಹಾಗೆ ಕೆಲಸ ಮಾಡ್ಕೊಟ್ಬಿಟ್ರೆ ಜನ ಮೆಚ್ಚೋ ಕೆಲಸ ಜನಗಳಿಲ್ಲ ಅಂದ್ರೂ ನಿಮ್ ಜೊತೆ ದೇವ್ರಿದಾನೆ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಭಾಳ ಸಂತೋಷ ಆಯಿತು ನನಗೆ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಅವ್ರು ಮನ್ಸು ಮಾಡಿದರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದಷ್ಟು ಜನ ಫ್ರೆಂಡ್ಸ್ನ ಕರ್ಕೊಂಡೋಗಿ ಉಂಡಿಗೆ ಹಾಕ್ಬೋದಾಗಿತ್ತು, ತಪ್ಪು ಅಂತ ಅಲ್ಲ. ಬಟ್ ಆದರೆ ಇವತ್ತು ಅವ್ರು ಮಾಡಿರೋ ಕೆಲಸದಿಂದ ಇಲ್ಲಿ ನೂರಾರು ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸೊ ಖಂಡಿತವಾಗ್ಲೂ ರಾಯರ ಆಶೀರ್ವಾದ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದೇ ಇಲ್ಲ, ಇಲ್ಲೇ ಸಿಕ್ಬಿಡುತ್ತೆ. ಇಲ್ಲ, ರಾಯರೇ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.